ಶಿವಾಜಿ ನಗರದ ಉರುವಲ್ ಪದವಿನ ಮಹಾಮಯಿ ಮರಾಠ ಸಮಾಜ ಸೇವಾ ಸಂಘದ ನೇತೃತ್ವದಲ್ಲಿ ಮಹಾಮಯಿ ದೇವಿಯ ಪ್ರತಿಷ್ಠಾ ಮಹೋತ್ಸವದ ಕಾರ್ಯಕ್ರಮ ಬರುವ ತಿಂಗಳು 4ನೇ ತಾರೀಕು, 5, 6ನೇ ತಾರೀಕಿನ 3 ದಿವಸಗಳ ಕಾಲ ಈ ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. ಪೂಜ್ಯ ಕಾವಂದರ ಆಶೀರ್ವಾದದೊಂದಿಗೆ ಶ್ರೀ ಗಣೇಶ್ ತಂತ್ರಿ ಎಡಪದವ ಇವರ ನೇತೃತ್ವದಲ್ಲಿ, ಮಂಜುನಾಥ್ ಭಟ್ ಅಂತರ ಇವರ ಮಾರ್ಗದರ್ಶನದಲ್ಲಿ ಈ ಒಂದು ಮಹಾಮಯಿ ದೇವಿಯ ಪ್ರತಿಷ್ಠಾ ಮಹೋತ್ಸವ ನಡೆಯಲಿಕ್ಕಿರುವಂಥದ್ದು. ಪ್ರಾಯಶಃ ಈ ಒಂದು ಪರಿಸರದಲ್ಲಿ ನೂರಾರು ವರ್ಷಗಳಿಂದ ಈ ಒಂದು ಪರಿಸರದಲ್ಲಿ ಮಹಾಮಯಿ ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಬಂದಿದ್ರು ಎನ್ನುವಂತಹ ಪ್ರಶ್ನೆ ಚಿಂತನೆಗಳು ಮತ್ತು ಹಿರಿಯರ ನಂಬಿಕೆ ಆಧಾರದಲ್ಲಿ ಈ ಒಂದು ಸಾನ್ನಿಧ್ಯದಲ್ಲಿ ಮಹಾಮಯಿ ತಾಯಿಯ ಸಣ್ಣ ಮಟ್ಟದಲ್ಲಿ ಒಂದು ಗುಡಿಯನ್ನು ನಿರ್ಮಾಣ ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ಬರತಕ್ಕಂಥ ಪರಿಪಾಠವನ್ನು ಈ ಭಾಗದ ಎಲ್ಲ ಮರಾಠಿ ಸಮಾಜದ ಬಂಧುಗಳು ಮಾಡಿಕೊಂಡು ಬರ್ತಾ ಇರುವಂಥದ್ದು. ಪ್ರಾಯಶಃ ಈ ಎಲ್ಲ ಕಾರಣಗಳಿಂದ ಒಂದು ಸುಂದರವಾಗಿರ್ತಕ್ಕಂಥ ಮಹಾಮಯಿ ದೇವಿಯ ಆಲಯ ನಿರ್ಮಾಣ ಆಗಬೇಕು ಎನ್ನುವಂತಹ ಸಂಕಲ್ಪದೊಂದಿಗೆ ಈ ಒಂದು ದೇವಾಲಯದ ನಿರ್ಮಾಣದ ಕಾರ್ಯವನ್ನು ಪ್ರಾರಂಭ ಮಾಡಿದರು. ಈ ಪರಿಸರದ ಎಲ್ಲ ಸಮಾಜದ ಬಂಧುಗಳ ಸಹಕಾರದೊಂದಿಗೆ, ಭಕ್ತಾಭಿಮಾನಿಗಳ ಸಹಕಾರದೊಂದಿಗೆ ಒಂದು ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ನಿರ್ಮಾಣದ ಹಂತದಲ್ಲಿ ಇವತ್ತು ನಾವು ಕಾಣಬಹುದು. ಪ್ರಾಯಶಃ ಈ ಒಂದು ಸಂದರ್ಭದಲ್ಲಿ ಬರುವ ತಿಂಗಳು 4, 5, 6ನೇ ತಾರೀಕಿಗೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮ ನಡೀಲಿಕ್ಕಿರ್ತಕ್ಕಂಥದ್ದು. 4ನೇ ತಾರೀಕಿಗೆ ಬೆಳಿಗ್ಗೆ ಸುಮಾರು 7 ಗಂಟೆಗೆ ತಂತ್ರಿಗಳ ಆಗಮನದಿಂದ ಈ ಒಂದು ಧಾರ್ಮಿಕ ಕಾರ್ಯ ಪ್ರಾರಂಭಗೊಳ್ಳಿಕ್ಕಿದೆ. ಪ್ರಾಯಶಃ ಅವತ್ತು ಉಗ್ರಾಣ ಉದ್ಘಾಟನಾ ಕಾರ್ಯಕ್ರಮ, ಕಾರ್ಯಾಲಯದ ಉದ್ಘಾಟನಾ ಕಾರ್ಯಕ್ರಮ, ಅದರ ಜೊತೆಗೆ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಮಧ್ಯಾಹ್ನ ಅನ್ನ ಸಂತರ್ಪಣೆದ ಕಾರ್ಯಕ್ರಮ ನಡೀಲಿಕ್ಕಿದೆ. ಸಂಜೆ ಸುಮಾರು 4:15 ಹೊರೆಕಾಣಿಕೆ ಹಸಿರುವಾಣಿ ಉದ್ಘಾಟನಾ ಕಾರ್ಯಕ್ರಮ ನಡೆದು ಹಸಿರುವಾಣಿ ಸಮರ್ಪಣೆಯು ಸಹ ಈ ಕ್ಷೇತ್ರಕ್ಕೆ, ಈ ಗ್ರಾಮ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮಗಳು ಮತ್ತು ಹತ್ತಿರದ ಎಲ್ಲ ಗ್ರಾಮಸ್ಥರ ಭಕ್ತರ ಸಹಕಾರದೊಂದಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಹಸಿರುವಾಣಿ ಸಮರ್ಪಣಾ ಕಾರ್ಯಕ್ರಮ ಸಹ ಅವತ್ತಿನ ಸಂಜೆ 4:15 ಗಂಟೆಗೆ ಪ್ರಾರಂಭಗೊಳ್ಳಿಕ್ಕಿದೆ. ಅದರ ಜೊತೆಗೆ ಅವತ್ತು ಸಂಜೆ 6 ಗಂಟೆಗೆ ಭಜನೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ ಮತ್ತು ಅವತ್ತು ಸಂಜೆ 7:15 ಗಂಟೆಗೆ ಸಭಾ ಕಾರ್ಯಕ್ರಮ, ಮಹಾಪೂಜೆ ಮತ್ತು ಪ್ರಸಾದ ವಿತರಣಾ ಕಾರ್ಯಕ್ರಮ ಸಹ ನಡೀಲಿಕ್ಕಿದೆ. ಮತ್ತು ಅವತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ 7:00 ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಅವತ್ತಿನ ದೀಪ ಪ್ರಜ್ವಲನೆಯನ್ನು ಮರಾಠಿ ಸಮಾಜ ಸೇವಾ ಸಂಘ ಉರುವಾಲ್ ಪದವಿನ ಅಧ್ಯಕ್ಷರಾಗಿರ್ತಕ್ಕಂಥ ಸೀತಾರಾಮ್ ನಾಯ್ಕರು ಉದ್ಘಾಟನೆ ಮಾಡ್ತಾರೆ. ಮರಾಠಿ ಸಂಘ ಪುತ್ತೂರು ಇದರ ಅಧ್ಯಕ್ಷರು ಅವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸ್ತಾರೆ, ಕರುಣಾಕರ್ ನಾಯ್ಕರವರು. ನಾರಾಯಣ ಗುರುವಿನ ಉಪನ್ಯಾಸಕರಾಗಿರ್ತಕ್ಕಂಥ ಕೇಶವ ಬಂಗೇರರು ಅವತ್ತು ಪ್ರಧಾನ ಧಾರ್ಮಿಕ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಅವತ್ತು ಸಂಜೆ ಮತ್ತೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಅವತ್ತಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಡೀಲಿಕ್ಕಿದೆ. 5ನೇ ತಾರೀಕಿಗೆ ಅಮ್ಮನವರ ಪ್ರತಿಷ್ಠೆ ಕಾರ್ಯಕ್ರಮ ಬೆಳಿಗ್ಗೆ 7 ಗಂಟೆಯಿಂದ ಪ್ರಾರಂಭಗೊಳ್ಳಿಕ್ಕಿದೆ. ಪ್ರತಿಷ್ಠಾ ಕಾರ್ಯಕ್ರಮ ನಡೀಲಿಕ್ಕಿದೆ. ನವಕ ಕಲಶಾಭಿಷೇಕ, ಪರ್ವ ಆರಾಧನೆ, ದುರ್ಗಾ ಹೋಮ ಇತ್ಯಾದಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಅವತ್ತು ನಡೀಲಿಕ್ಕಿರುವಂಥದ್ದು. ಅವತ್ತು ಮಧ್ಯಾಹ್ನ, ಪ್ರತಿಷ್ಠೆಯ ಮಧ್ಯಾಹ್ನ ಸುಮಾರು 11:15 ಗಂಟೆಗೆ ನಮ್ಮ ಈ ಕ್ಷೇತ್ರಕ್ಕೆ ಶ್ರೀ ಕ್ಷೇತ್ರ ಮಾನಿಲದ ಯತಿವರಿಯರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ಆ ಸಂದರ್ಭದಲ್ಲಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಅವರ ಒಂದು ಆಶೀರ್ವಚನ ಕಾರ್ಯಕ್ರಮವು ಸಹ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಮಧ್ಯಾಹ್ನ 1:15 ಗಂಟೆಗೆ ನಡೀಲಿಕ್ಕಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು
ಮಹಾಮಾಯಿ ದೇವಿ ಪ್ರತಿಷ್ಠಾನ ಮಹೋತ್ಸವದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೆನ್ನಕೇಶವ ನಾಯ್ಕರವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಬೇರೆ ಬೇರೆ ರೀತಿಯ ಗಣ್ಯರು ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. 6ನೇ ತಾರೀಕಿಗೆ ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಆಚರಣೆ, ಪ್ರಾಯಶಃ ಮಹಾಮಾಯಿ ದೇವಿಯ ಸನ್ನಿಧಾನದಲ್ಲಿ ಮರಾಠಿ ಸಮಾಜದ ಬಂಧುಗಳು ಮಾಡ್ತಕ್ಕಂಥ ಗೋಂದೋಲು ಪೂಜೆ, ಪ್ರಾಯಶಃ ಅದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಚರಣಾ ಪದ್ಧತಿಯನ್ನು ಈ ಸಮಾಜದ ಬಂಧುಗಳು ಅನೇಕ ವರ್ಷದ ಇಂದ ನಡೆಸಿಕೊಂಡು ಬರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಆಚರಣೆ. ಅವತ್ತು ಸಂಜೆ ಸುಮಾರು 3 ಗಂಟೆಗೆ ಗೋಂದೋಲು ಪೂಜೆ ವಿಧಿವಿಧಾನಗಳು ಪ್ರಾರಂಭಗೊಳ್ಳಿಕ್ಕಿದೆ. ಸಂಜೆ 3:30 ಗಂಟೆಗೆ ಗೊಮ್ಮಟೆ ಹಾಡು ಪ್ರಾರಂಭ ಆಗ್ತದೆ. ಸಂಜೆ ಗೋಂದೋಳು ಪೂಜೆ, ದೇವಿ ದರ್ಶನ, ಪ್ರಸಾದ ವಿತರಣಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಅವತ್ತಿನ ದಿನದಲ್ಲೂ ಸಾವಿರಾರು ಬಂಧುಗಳು ಈ ಒಂದು ಗೋಂದೋಲು ಪೂಜೆ ಕಾರ್ಯಕ್ರಮದಲ್ಲೂ ಸಹ ಭಾಗವಹಿಸ್ಲಿಕ್ಕೆ ಇರ್ತಕ್ಕಂಥದ್ದು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವತ್ತು ಸಹ ಸಂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ದೀಪ ಪ್ರಜ್ವಲನೆಯನ್ನು ಧಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಮಾಡಲಿಕ್ಕಿದ್ದಾರೆ. ಅಧ್ಯಕ್ಷತೆಯನ್ನು ನಾನು ವಹಿಸ್ಲಿಕ್ಕಿದ್ದೇನೆ. ಅವತ್ತು ಕಾರ್ಕಳದ ಶ್ರೀಕಾಂತ್ ಶೆಟ್ಟಿ ಅವರು ಧಾರ್ಮಿಕ ಉಪನ್ಯಾಸವನ್ನು ಅವತ್ತಿನ ಕಾರ್ಯಕ್ರಮದಲ್ಲಿ ಮಾಡಲಿಕ್ಕಿದ್ದಾರೆ. ಮತ್ತು ಅನೇಕ ಜನ ಗಣ್ಯ ಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಪ್ರಾಯಶಃ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಭಜನಾ ತಂಡಗಳು 3 ದಿನಗಳ ಕಾಲ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅನೇಕ ಭಜನಾ ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಿರಂತರವಾಗಿ 4ನೇ ತಾರೀಕು ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭವಾಗಿ 6ನೇ ತಾರೀಕಿನ 11 ಗಂಟೆಯವರೆಗೆ, ಬೆಳಿಗ್ಗೆ 11 ಗಂಟೆಯವರೆಗೆ ನಿರಂತರವಾಗಿ ಭಜನಾ ತಂಡಗಳು ಈ ಒಂದು ಸನ್ನಿಧಾನದಲ್ಲಿ ಭಜನಾ ಕಾರ್ಯವನ್ನು ನೆರವೇರಿಸಲಿಕ್ಕಿದ್ದಾರೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನ್ನದಾನದ ಸೇವಾಕರ್ತರು, ಅನೇಕ ಜನ ಅನ್ನದಾನದ ಸೇವಾಕರ್ತರು ನಿರಂತರವಾಗಿರ್ತಕ್ಕಂಥ ಈ 3 ದಿನಗಳ ಪ್ರತಿಷ್ಠಾ ಮಹೋತ್ಸವದ ಸಂದರ್ಭದಲ್ಲಿ ಅನೇಕ ಜನ ಭಕ್ತಾದಿಗಳು ಅನ್ನ ಸಂದರ್ಭದ ಸೇವಾ ಕರ್ತರಾಗಿ ಇಲ್ಲಿ ಒಂದು ಸೇವೆಯನ್ನು ಸಹ ಮಾಡ್ಲಿಕ್ಕಿರುವಂಥದ್ದು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಪ್ರಕೃತಿಯ ಮಡಿಲಿನಲ್ಲಿರ್ತಕ್ಕಂಥ ದೇವಸ್ಥಾನದ ಆಲಯದ ಜೀರ್ಣೋದ್ಧಾರಗೊಂಡು ಪ್ರತಿಷ್ಠಾ ಮಹೋತ್ಸವದ ಸಂದರ್ಭದಲ್ಲಿ ನಾವಿದ್ದೇವೆ. ಈಗಾಗಲೇ ಈ ಪರಿಸರದ ಸುತ್ತಮುತ್ತ ನೀವೆಲ್ಲ ವೀಕ್ಷಣೆಯನ್ನು ಮಾಡಿದಿರಿ. ಒಂದು ಸುಂದರವಾಗಿರ್ತಕ್ಕಂಥ ಗರ್ಭಗುಡಿಯ ನಿರ್ಮಾಣದ ಕಾರ್ಯ ಆಗಿದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಶೀಟ್ ಅಳವಡಿಕೆ ಮಾಡಿ ಒಂದು ಸುಂದರ ಸಭಾಭವನದ ರೀತಿಯಲ್ಲಿ ದೇವಸ್ಥಾನದ ಮುಖಮಂಟಪದ ರೀತಿಯಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಈ ಒಂದು ಇದಕ್ಕೆ ಇಂಟರ್ಲಾಕ್ ಅಳವಡಿಕೆ ಕಾರ್ಯವೂ ಸಹ ನಡೆದಿರುವಂಥದ್ದು. ಒಟ್ಟು ಈ ಭಾಗದ ಎಲ್ಲ ಮರಾಠಿ ಸಮಾಜದ ಬಂಧುಗಳು ಮಾತ್ರ ಅಲ್ಲ, ಈ ಸಮಾಜದ ಎಲ್ಲರನ್ನು ಜೊತೆ ಸೇರಿಸಿಕೊಂಡು ಒಂದು ಸುಂದರವಾಗಿರ್ತಕ್ಕಂಥ ಆಲಯದ ನಿರ್ಮಾಣ ಮತ್ತು ಒಂದು ಪ್ರತಿಷ್ಠಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ತೊಡಗಿಸಿಕೊಳ್ಳಬೇಕೆನ್ನುವಂತಹ ಸಮಾಜದ ಉದ್ದೇಶ ಏನಿದೆ ಅದನ್ನು ಈಡೇರಿಸುವ ರೀತಿಯಲ್ಲಿ ಒಂದು ಸುಂದರವಾಗಿ ಈ ಒಂದು ಕಾರ್ಯವನ್ನು ನೆರವೇರಿಸಿರುವಂತಹ ಕೆಲಸ ಕಾರ್ಯಗಳು ಇಲ್ಲಿ ನಡೆದಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, 5ನೇ ತಾರೀಕಿಗೆ ಶ್ರೀ ಕ್ಷೇತ್ರ ಕಟೀಲಿನ ಯಕ್ಷಗಾನ ಕಾರ್ಯಕ್ರಮ ಈ ಒಂದು ಸನ್ನಿಧಾನದಲ್ಲಿ ದೇವಿ ಮಹಾತ್ಮೆ ಸನ್ನಿಧಾನದಲ್ಲಿ ನಡೀಲಿಕ್ಕಿದೆ. ಅದರ ಜೊತೆಗೆ ಉಜಿರೆಯ ದಕ್ಷ ಮೆಲೋಡೀಸ್ ತಂಡದವರಿಂದ ನೃತ್ಯಗಾನ ಸಂಭ್ರಮ ಕಾರ್ಯಕ್ರಮ ನಡೀಲಿಕ್ಕಿದೆ. ಶ್ರೀ ದೇವಿ ಕೃಪಾ ಮೆಲೋಡೀಸ್ ಅವರಿಂದ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಈ ಒಂದು ಸನ್ನಿಧಾನದಲ್ಲಿ ನಡೀಲಿಕ್ಕಿದೆ. ಈ ರೀತಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಸಂಜೆ ಹೊತ್ತು ಈ ಸನ್ನಿಧಾನದಲ್ಲಿ ನಡೀಲಿಕ್ಕಿದೆ. ಪ್ರತಿಷ್ಠಾ ಮಹೋತ್ಸವದ ಜೀರ್ಣೋದ್ಧಾರ ಕಾರ್ಯಗಳು ಆಗ್ತಾ ಇದೆ. ಸುಮಾರು 70 ಲಕ್ಷ ಅಂದಾಜು ವೆಚ್ಚದಲ್ಲಿ ಜೀರ್ಣೋದ್ಧಾರದ ಒಂದು ಅಂದಾಜು ವೆಚ್ಚವನ್ನು ತಯಾರಿಸಿ ಈಗಾಗಲೇ ಸುಮಾರು 30 ಲಕ್ಷದವರೆಗೆ ಕಾಮಗಾರಿ ಪೂರ್ತಿಯಾಗಿದೆ. ಹಾಗೆಯೇ ಇದಕ್ಕೆ ಬಹಳಷ್ಟು ಜನ ಕೊಡುಗೈ ದಾನಿಗಳು ಬಹಳಷ್ಟು ಜನ ನಮ್ಮ ಮುಂದೆ ಬಂದಿದ್ದಾರೆ. ಈಗಾಗಲೇ ಶಾಸಕರ ಅನುದಾನದಲ್ಲಿ ಸುಮಾರು 8 ಲಕ್ಷ ರೂಪಾಯಿ ಮೌಲ್ಯದ ಇಂಟರ್ಲಾಕು, ಶೌಚಾಲಯ ಹಾಗೂ ಅನ್ನದಾನದ ಕಟ್ಟಡಕ್ಕೆ ಕೂಡ ಸಹಾಯವನ್ನು ನೀಡಿದ್ದಾರೆ. ಹಾಗೆಯೇ ಕಿರಣ್ ಚಂದ್ರ ಪುಷ್ಪಗಿರಿಯವರು ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದಷ್ಟು
ನೀರಿನ ವ್ಯವಸ್ಥೆಗೆ ಬೋರ್ವೆಲ್ನ ವ್ಯವಸ್ಥೆಯನ್ನು ಕೂಡ ನೆರವೇರಿಸಿದ್ದಾರೆ. ಹಾಗೆಯೇ ಶ್ರೀಯುತ ಪದ್ಮನಾಭ ಶಿಲ್ಪಿಯವರು ಕಟ್ಟಡದ ಮೇಲ್ಛಾವಣಿಗೆ ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದಷ್ಟು ಧನ ಸಹಾಯವನ್ನು ನೀಡಿದ್ದಾರೆ. ಹಾಗೆಯೇ ಬೇರೆ ಬೇರೆ ಕಡೆಗಳಿಂದ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸಹಕಾರವನ್ನು ಕೊಡ್ತಿದ್ದಾರೆ. ಹಾಗೆಯೇ ಧರ್ಮಸ್ಥಳ ಕ್ಷೇತ್ರದಿಂದ ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಸ್ವಲ್ಪ ನಮ್ಮ ಕಡೆಯಿಂದಲೂ ಕೂಡ ಅದರ ಡಾಕ್ಯುಮೆಂಟಿನಲ್ಲಿ ಸ್ವಲ್ಪ ವಿಳಂಬ ಆದ ಕಾರಣ ಅದು ಬರ್ತದೆ, ಏನು ಸಮಸ್ಯೆ ಇಲ್ಲ. ಹಾಗೆಯೇ ಅನ್ನದಾನಕ್ಕೆ ಈಗಾಗಲೇ ಶಾಸಕರು ಸುಮಾರು 50,000ದಷ್ಟು ಅನ್ನದಾನದಲ್ಲಿಯೂ ಕೂಡ ನೀಡಿದ್ದಾರೆ. ಹಾಗೆಯೇ ನಮ್ಮ ಶ್ರೀಮತಿ ಸುಮಲತಾ ಚೇತನ್ ಶೆಟ್ಟಿ ಪಾತಿಲ ಮಾಲಕರು PY ಟ್ರೇಡಿಂಗ್ ಟೈಲ್ಸ್ ಮತ್ತು ಗ್ರನೈಟ್ ಹಾಗೂ ಸ್ಯಾನಿಟರಿ ಮಳಿಗೆ ಬಸವನಗುಡಿ ಪುಂಜಲ್ಕಟ್ಟೆ ಇವರು ಕೂಡ ನಮಗೆ 50,000 ರೂಪಾಯಿ ಮೌಲ್ಯದ ಒಂದು ಅನ್ನದಾನಕ್ಕೆ ಸೇವಕರ್ತರಾಗಿ ನಮ್ಮೊಂದಿಗಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ನಮ್ಮ ಕಾಮಗಾರಿ ಸಾಧಾರಣ 30 ಲಕ್ಷದಲ್ಲಿ ಮುಗಿಲಿಲ್ಲ, ಇನ್ನೂ ಕೂಡ ಆಗ್ತಾ ಇದೆ. ಇದಕ್ಕೂ ಕೂಡ ಸಹಾಯಧನವನ್ನು ನೀಡ್ತಿದ್ದಾರೆ.